ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಿಟ್ ಕರ್ನಾಟಕ ಮಿಷನ್. ಸೊ ಇವತ್ತಿನ ಸಂಚಿಕೆ ಬಂದ್ಬಿಟ್ಟು ಮೆನೋಪಾಸ್ ನ ಮುಂದುವರೆದ ಭಾಗ. ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮೆನೋಪಾಸ್ ಅಂದ್ರೆ ಏನು, ಟ್ರೀಟ್ಮೆಂಟ್ ಏನ್ ಅವೈಲೇಬಲ್ ಇದೆ, ಇದ್ರ ಬಗ್ಗೆನ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಕಂಡೀಷನ್ ಅಲ್ಲಿ ಯಾವೆಲ್ಲ ನ್ಯೂಟ್ರಿಯನ್ಸ್ ರಿಕ್ವೈರ್ಮೆಂಟ್ ಇದೆ, ಹೇಗೆ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಸೊ ಮೆನೋಪಾಸ್ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಡೂ ಚೆಕ್ಔಟ್ ಮೈ ಪ್ರೀವಿಯಸ್ ವಿಡಿಯೋ, ಅಂದ್ರೆ ಭಾಗ 1 ಚೆಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಅದು ನೋಡಿದ್ಮೇಲೆ ನಿಮ್ಗೆ ಇದು ಅರ್ಥ ಆಗೋದು. ಇನ್ನು ಚಾನಲ್ ಮೇಲೆ ಏನಾದ್ರೂ ಹೊಸಬ್ರಿದ್ದೀರಾ ಅಂದ್ರೆ ಏನ್ ಮಾಡ್ಬೇಕು, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಬೆಲ್ ಐಕನ್ ಅನ್ನ ಒತ್ತಬೇಕು, ಸೊ ದಟ್ ಮುಂದೆ ಇದೇ ರೀತಿ ನಾನ್ ಮಾಡ್ತಾ ಇರುವಂತ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ಬೇಗ ರೀಚ್ ಆಗ್ಲಿ ಅಂತ. ಓಕೆ, ಸೊ ಮೆನೋಪಾಸ್ ಈ ಒಂದು ಕಂಡೀಷನ್ ಅಲ್ಲಿ ಮೆನೋಪಾಸ್ಗೆ ಟ್ರೀಟ್ಮೆಂಟ್ ಇಲ್ಲ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಬಿಕಾಸ್ ಇದು ಒಂದು ಬಯಾಲಜಿಕಲ್ ಕಂಡೀಷನ್, ರೈಟ್? ಸೊ ನಾವು ಅದರಿಂದ ಆಗ್ತಾ ಇರುವಂತ ಲಕ್ಷಣಗಳಾಗಿರ್ಬೋದು, ಸಮಸ್ಯೆಗಳೇನಾಗ್ತಾ ಇದೆ, ಏನ್ ನಾವು ಫೇಸ್ ಮಾಡ್ತಾ ಇದೀವಿ, ಅದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಅದೇನಿದೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ತಿಳಿಸಿದ್ದೀನಿ. ಲೈಫ್ ಸ್ಟೈಲ್ ಅಂತ ಬಂದಾಗ ನಮ್ಮ ಹತ್ರ ಅವಕಾಶ ಇದೆ ನಮ್ಮ ಹೆಲ್ತ್ ನ ರಿಕವರಿ ಮಾಡ್ಕೊಳ್ಳೋದಕ್ಕೆ, ರೈಟ್? ಮೆಡಿಸನ್ ಅಂಡ್ ನಾವೇನ್ ಟ್ರೀಟ್ಮೆಂಟ್ ತಗೋತಾ ಇದೀವಿ, ಅಪಾರ್ಟ್ ಫ್ರಮ್ ದಾಟ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಈಸ್ ಮೋಸ್ಟ್ ರಿಕ್ವೈರ್ಡ್ ಥಿಂಗ್. ಓಕೆ, ಈಗ ಡಯಟ್ ಅಂತ ಬಂದಾಗ ಫಸ್ಟ್ ನಾವು ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ನ್ಯೂಟ್ರಿಯನ್ಸ್ ರಿಕ್ವೈರ್ಮೆಂಟ್ ಅವಶ್ಯಕತೆ ನಮಗೆ ಯಾವ್ದ್ಯಾವ್ದಿದೆ ಅಂತ ತಿಳ್ಕೋಬೇಕು. ಬಿಕಾಸ್ ಇದು ಮ್ಯಾಂಡೇಟರಿ. ಯಾವ ನ್ಯೂಟ್ರಿಯನ್ಸ್ ಅವಶ್ಯಕತೆ ಇದೆ ಅಂತ ಗೊತ್ತಾದ್ರೆ ಆಯಾ ನ್ಯೂಟ್ರಿಯನ್ಸ್ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದರಿಂದ ನಮ್ಮ ಡಯಟ್ ಪ್ಲಾನಿಂಗ್ ಮಾಡೋದು ಕೂಡ ಸುಲಭಕರವಾಗಿರುತ್ತೆ. ಓಕೆ, ಸೊ ನ್ಯೂಟ್ರಿಯನ್ಸ್ ಅಂತ ಬಂದಾಗ ಯಾವ್ದ್ಯಾವ್ದು ಬೇಕು? ಮೊದಲನೇದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತ ನ್ಯೂಟ್ರಿಯನ್ಸ್ಗಳು ವಿಟಮಿನ್ ಡಿ. ವಿಟಮಿನ್ ಡಿ ಬೇಕು, ಕ್ಯಾಲ್ಸಿಯಂ ಬೇಕು, ಒಮೆಗಾ 3 ಬೇಕು, ಫೈಬರ್ ಬೇಕು, ಪ್ರೋಟೀನ್ ಬೇಕು, ಹೈಡ್ರೇಷನ್ ಬೇಕು. ಓಕೆ, ಸೊ ದೀಸ್ ಆರ್ 6 ಥಿಂಗ್ಸ್ ನೀವು ಫೋಕಸ್ ಮಾಡ್ಲೇಬೇಕು. ಈ ನ್ಯೂಟ್ರಿಯನ್ಸ್ ಅನ್ನ ನಿಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಬೇಕು. ವಿಟಮಿನ್ ಡಿ ಅಂತ ಬಂದಾಗ ವೆಜಿಟೇರಿಯನ್ ಸೋರ್ಸ್ಗೆ ನಿಮಗೆ ಗೊತ್ತಿರೋ ಹಾಗೆ ಯಾವ್ದು ರೀತಿ ವೈಟಮಿನ್ ಡಿ ಫುಲ್ಫಿಲ್ ಆಗುವಂತಹ ಆಹಾರ ಪದಾರ್ಥ ಇಲ್ಲ. ಸೊ ನಾವ್ ಏನ್ ಮಾಡಬಹುದು ಇದಕ್ಕೆ? ಒಂದು ನಿಯರ್ ಬೈ ಇರುವಂತಹ ನ್ಯೂಟ್ರಿಯನ್ಸ್ ಅಂದ್ರೆ ಸ್ವಲ್ಪ ನ್ಯೂಟ್ರಿಷನ್ ರೀಚ್ ಆಗುವಂತ ಆಹಾರಗಳನ್ನ ನೋಡೋಣ. ಮೊದಲನೇದು ಹಾಲು, ಎರಡನೇದು ಮಶ್ರೂಮ್, ಮೂರನೇದು ಮಾಂಸ. ಸೊ ವೆಜಿಟೇರಿಯನ್ಸ್ ಇದ್ರೆ ನೀವು ಹಾಲು ಅಥವಾ ಮಶ್ರೂಮ್ ಅನ್ನ ಕನ್ಸ್ಯೂಮ್ ಮಾಡಬಹುದು. ನಾನ್ ವೆಜಿಟೇರಿಯನ್ಸ್ ಇದೀರಾ ಅಂದ್ರೆ ಮೇಕ್ ಶೋರ್ ನೀವು ಮಾಂಸ ಹಾಗೆ ಮೊಟ್ಟೆನ ಇನ್ಕ್ಲೂಡ್ ಮಾಡ್ಕೋದನ್ನ ಮರಿಬೇಡಿ ನಿಮ್ಮ ಡಯಟ್ ಅಲ್ಲಿ. ಬಟ್ ಇದು ಕಂಪ್ಲೀಟ್ ಆಗಿ ನಿಮಗೆ ವೈಟಮಿನ್ ಡಿ ಪ್ರೊಫೈಲ್ ಅನ್ನ ಕೊಡೋದಿಲ್ಲ. ಸೊ ಬಟ್ ಲಿಟಲ್ ಬಿಟ್ ಇಂಪ್ರೂವ್ಮೆಂಟ್ ಆದ್ರೂ ಆಗುತ್ತೆ ಅಂತ ನಾನು ಹೇಳ್ಬೋದು. ಇನ್ನು ಸಪ್ಲಿಮೆಂಟ್ಸ್ ತಗೊಳ್ಳೋದಕ್ಕೆ ಇಷ್ಟ ಇದೆ ಅಂದ್ರೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಅನ್ನ ತಗೋಬಹುದು. 60,000 IU ಇರುವಂತದ್ದು, ಅಥವಾ ಡೈಲಿ ಕನ್ಸಪ್ಷನ್ಗೂ ತಗೋಬಹುದು. ವೀಕ್ಲಿ ಕನ್ಸಪ್ಷನ್ ಬೇಕಾದ್ರೆ ವೀಕ್ಲಿ ಒನ್ಸ್ ಮೆಡಿಸಿನ್ ತಗೊಳ್ಳೋವಂಥದ್ದು ಕೂಡ ಫೆಸಿಲಿಟಿ ಇರುತ್ತೆ. ಬಟ್ ಇದನ್ನ ನೀವು ಸ್ವಂತಕ್ಕೆ ಸ್ಟಾರ್ಟ್ ಮಾಡೋ ಹಾಗಿಲ್ಲ, ಬಿಕಾಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇನ್ನು ಎರಡನೇದು ಬಂದ್ಬಿಟ್ಟು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಎರಡೂ ಕೂಡ ನಮ್ಮ ಬೋನ್ಸ್ ಹೆಲ್ತ್ ಗೆ ತುಂಬಾ ಇಂಪಾರ್ಟೆಂಟ್. ಆಫ್ಟರ್ 40 ನಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ದೇಹದಲ್ಲಿ ನ್ಯಾಚುರಲಿ ಕ್ಯಾಲ್ಸಿಯಂ ಲೆವೆಲ್ ಡ್ರಾಪ್ ಆಗ್ತಾ ಹೋಗುತ್ತೆ, ಹೊಸದು ಉತ್ಪನ್ನ ಆಗೋದು ಇಲ್ಲ. ಬಿಕಾಸ್ ಇಲ್ಲಿ ನಮ್ಮ ಬಾಡಿ ಸಪೋರ್ಟ್ ಮಾಡ್ತಾ ಇರೋದಿಲ್ಲ. ನಾನು ಯಾವಾಗ್ಲೂ ಹೇಳೋ ಹಾಗೆ, ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂದ್ರೆ ಅಲ್ಲಿ ಏಜ್ ಮ್ಯಾಟರ್ ಆಗೋದೇ ಇಲ್ಲ, ಎಲ್ಲವೂ ರೀಜನರೇಟ್ ಆಗ್ತಾ ಇರುತ್ತೆ. ಬಟ್ ಕೆಲವೊಂದ್ಸರಿ ಹೆಣ್ಮಕ್ಳು ತಮ್ಮ ಲೈಫ್ ಅಂತ ಅನ್ಕೊಂಡು ಸ್ಟ್ರಗಲ್ ಅಲ್ಲಿ, ಅಥವಾ ಮಕ್ಕಳು ಅಥವಾ ಮನೆಯವರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಬಿಟ್ಟು ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದನ್ನ ಮರ್ತು ಬಿಡ್ತಾರೆ. ಸೊ ಈ ಸಂದರ್ಭದಲ್ಲಿ ಮೋಸ್ಟ್ ಕಾಮನ್ ಇಂಡಿಯನ್ ವುಮೆನ್ಸ್ ಗಳಲ್ಲಿ ನಮ್ಗೆ ಕಂಡು ಬರೋದು ವಿಟಮಿನ್ ಡಿ ಅಂಡ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಸೊ ಇದಕ್ಕೆ ಕ್ಯಾಲ್ಸಿಯಂ ಅಂತ ಬಂದಾಗ ಅಗೇನ್ ಅಲ್ಲಿ ನಿಮ್ಗೆ ಹಾಲು ಮತ್ತೆ ಹಾಲಿನಿಂದ ತಯಾರಾದಂತ ಆಹಾರ ಪದಾರ್ಥಗಳು, ಹಾಗೆ ರಾಗಿ ಸೇವನೆ ಆಗಿರ್ಬೋದು, ಹೋಲ್ ಗ್ರೇನ್ಸ್ ಗಳ ಕನ್ಸಪ್ಷನ್ ನಿಮಗೆ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡುತ್ತೆ. ಇದು ನಮ್ಗೆ ಬೋನ್ ಹೆಲ್ತ್ ಗೆ ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಫ್ಯಾಟಿ ಆಸಿಡ್ಸ್ ನಮ್ಮ ಹೆಣ್ಮಕ್ಳ ಹಾರ್ಮೋನ್ಸ್ ಮೇಲೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಮ್ಗೆ ಏನಾದ್ರೂ ಚಿಕ್ಕ ಪುಟ್ಟ ಕೊರತೆ ಇದ್ರೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಗಳು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಗೆ ಏನೆಲ್ಲ ಅವೈಲೇಬಲ್ ಇದೆ? ಫಿಶ್ ಆಯಿಲ್ ಇದೆ, ವಾಲ್ನಟ್ಸ್ ಇದೆ, ಚಿಯಾ ಸೀಡ್ಸ್ ಇದೆ. ಸೊ ಇವುಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ.
ಇದು ಕೂಡ ನಮ್ಮ ಹಾರ್ಮೋನ್ ಹೆಲ್ತ್ ನ ಬ್ಯಾಲೆನ್ಸ್ ಮಾಡೋದ್ರಿಂದ ಮೆನೋಪಾಸ್ ಅಲ್ಲಿ ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದ್ರಿಂದ ನಮ್ಮ ಸ್ಲೀಪ್ ರೆಗ್ಯುಲೇಟ್ ಆಗುತ್ತೆ, ನಮ್ಮ ಮೂಡ್ ಸ್ವಿಂಗ್ ಸರಿ ಹೋಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಫೈಬರ್. ಫೈಬರ್ ಇಂಟೇಕ್ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ನಿಮ್ಮ ವೆಯ್ಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಅಗೇನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರ ಜೊತೆ ವೆಯ್ಟ್ ಫ್ಲಕ್ಚುಯೇಷನ್ ಹಾಗೇನೆ ಕಾನ್ಸ್ಟಿಪೇಷನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಫೈಬರ್ ಇಂಟೇಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈಬರ್ಗೆ ನೀವೇನ್ ತಗೊಳ್ತೀರಾ, ವೆಜಿಟೇಬಲ್ಸ್ ಅನ್ನ ಆಡ್ ಮಾಡ್ಕೊಳ್ತೀರಾ ನಿಮ್ಮ ಡಯಟ್ ಅಲ್ಲಿ. ವೆಜಿಟೇಬಲ್ಸ್ ಅನ್ನ ನೀವು ಶಾಲೋ ಫ್ರೈ ಮಾಡ್ಕೊಂಡಾಗಿರ್ಬೋದು ಅಥವಾ ಪಲ್ಯದ ರೂಪದಲ್ಲಿ ಅಥವಾ ಸಾಂಬಾರ್ ರೂಪದಲ್ಲಿ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಾಗೇನೆ ಹೋಲ್ ಗ್ರೇನ್ಸ್, ರಾಗಿ, ಜೋಳ, ಗೋಧಿ, ಸಿರಿಧಾನ್ಯಗಳನ್ನ ನೀವು ಕನ್ಸ್ಯೂಮ್ ಮಾಡಿ. ನೀವು ರೊಟ್ಟಿ ತರ ತಗೋತಿರೋ ಅಥವಾ ಮುದ್ದೆ ಮಾಡ್ಕೊಂಡು ತಗೋತಿರೋ ಅಥವಾ ಅಂಬ್ಲಿ ಮಾಡ್ಕೊಂಡು ತಗೋತಿರೋ, ದಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ನೀವು. ಯಾಕಂದ್ರೆ ನೀವು ಯಾವ ರೀತಿ ಆಹಾರ ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ರುಟೀನ್ ಅಲ್ಲಿ ತುಂಬಾ ಫ್ಲಕ್ಚುಯೇಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಅಗೇನ್ ದಟ್ ಈಸ್ ಗೋಯಿಂಗ್ ಟು ಲೀಡ್ ಯು ಹಾರ್ಮೋನ್ ಇಂಬ್ಯಾಲೆನ್ಸ್ ಓನ್ಲಿ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಗ್ರಾಜುಯಲಿ ನಿಮ್ಮ ರುಟೀನ್ ಅನ್ನ ಸೆಟ್ ಮಾಡ್ಕೊಳ್ಳೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೇನ್ ಮುಖ್ಯವಾದದ್ದು ಪ್ರೋಟೀನ್. ನಮ್ಮ ಮಸಲ್ ಲಾಸ್ ಆಗ್ತಾ ಇರುತ್ತೆ ಈ ಒಂದು ಹಂತದಲ್ಲಿ. ಇನ್ಫ್ಯಾಕ್ಟ್ ಆಫ್ಟರ್ 35 ಎಲ್ಲರಿಗೂ ಮಸಲ್ ಲಾಸ್ ಆಗ್ತಾ ಇರುತ್ತೆ, ಬಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ತುಂಬಾನೇ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಪ್ರೋಟೀನ್ ಇಂಟೇಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪರ್ ಬಾಡಿ ನಿಮ್ದೇನು ಒಂದು ಬಾಡಿ ವೇಟ್ ಇದೆ 1 kgಗೆ ಮಿನಿಮಮ್ 0.8 ಗ್ರಾಮ್ ಆದ್ರೂ ನೀವು ಪ್ರೋಟೀನ್ ಕನ್ಸಂಪ್ಷನ್ ಮಾಡ್ಲೇಬೇಕು. ಇದರಿಂದ ನಿಮ್ಮ ಮಸಲ್ ರೀಗೇನ್ ಆಗುತ್ತೆ. ಮಸಲ್ ಮಾಸ್ ಚೆನ್ನಾಗಾಯ್ತು ಅಂದ್ರೆ ಓವರ್ ಆಲ್ ನಿಮ್ ಬಾಡಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ರಿಪೇರಿಂಗ್ ಏನು ಕಂಡೀಷನ್ ಇದೆ ಅದು ಇನ್ನೂ ಎನ್ಹಾನ್ಸ್ ಆಗುತ್ತೆ. ಬಿಕಾಸ್ ಪ್ರೋಟೀನ್ ಇನ್ನೊಂದು ಕೆಲಸ ರಿಪೇರ್ ಅಂಡ್ ಹೀಲಿಂಗ್ ಇರುತ್ತೆ. ಮಸಲ್ ಬಿಲ್ಡ್ ಮಾಡೋದಷ್ಟೇ ಅಲ್ಲದೆ ರಿಪೇರಿಂಗ್ ಕೆಲಸಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ, ಬಾಡಿನ ಸಪೋರ್ಟ್ ಮಾಡುತ್ತೆ. ಸೊ ಪ್ರೋಟೀನ್ ನೀವು ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೊಳ್ತೀರಾ, ಸೆಪರೇಟ್ ಆಗಿ ವೇ ಪ್ರೋಟೀನ್ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ವೆಜಿಟೇರಿಯನ್ಸ್ ಗಳಿಗೆ ಪ್ರೋಟೀನ್ ಸೋರ್ಸ್ ಅಂತ ಬಂದ್ರೆ ಪನ್ನೀರ್ ಇದೆ, ಸೋಯಾ ಚಂಕ್ಸ್ ಇದೆ, ಅಂದ್ರೆ ಸೋಯಾ ಪ್ರಾಡಕ್ಟ್ಸ್ ಗಳಿದಾವೆ, ಹಾಲು, ಮೊಸರು, ಮಜ್ಜಿಗೆ ಆಗಿರ್ಬೋದು ಅಥವಾ ಕಾಳು ಬೇಳೆಗಳಾಗಿರ್ಬೋದು. ಇದರಲ್ಲಿ ಕಂಪ್ಲೀಟ್ ಅಮೈನೋ ಆಸಿಡ್ಸ್ ಇರೋದಿಲ್ಲ, ಬಟ್ ಸಮ್ಹೌ ಯು ವಿಲ್ ರೀಚ್ ಬೇಸಿಕ್ ಲೆವೆಲ್ ಆಫ್ ಪ್ರೋಟೀನ್ ರಿಕ್ವೈರ್ಮೆಂಟ್. ನಾನ್ ವೆಜಿಟೇರಿಯನ್ಸ್ ಇದ್ರೆ ನಿಮ್ಗೆ ಫಿಶ್, ಚಿಕನ್, ಮಟನ್ ಇದೆಲ್ಲ ಅವೈಲೇಬಲ್ ಇದೆ. ಬಟ್ ನೀವು ಯಾವಾಗ್ಲೂ ತಲೆಯಲ್ಲಿ ಇಟ್ಕೋಬೇಕು, ನಮಗೆ ಬೇಕಾಗಿದ್ದು ಲೀನ್ ಪ್ರೋಟೀನ್. ಸೊ ಮೇಕ್ ಶೋರ್ ನೀವು ಎನಿ ಡಯಟಿಷಿಯನ್ ಆರ್ ನ್ಯೂಟ್ರಿಷನಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್, ನಿಮ್ಮ ಫೈಬರ್, ನಿಮ್ಮ ಒಮೆಗಾ 3 ರಿಕ್ವೈರ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನ್ಯಾಚುರಲಿ ನಿಮ್ಮ ಹೆಲ್ತ್ ರಿಕವರಿ ಆಗುತ್ತೆ ಅಂಡ್ ಯಾವ್ದು ರೀತಿ ಹೊಡೆತ ಕೂಡ ಇರೋದಿಲ್ಲ. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಡಯಟರಿ ಥಿಂಗ್ಸ್ ಗೊತ್ತಾಯ್ತು. ಸೊ ನಿಮ್ಗೆ ಏನೆಲ್ಲ ಅವಶ್ಯಕತೆ ಇದೆ ಅನ್ನೋದು ನಿಮ್ಗೆ ಈ ಒಂದು ವಿಡಿಯೋ ನೋಡಿದಾಗ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ಬರುತ್ತೆ, ಎಲ್ಲರಿಗೂ ಗೊತ್ತಿರೋದೇ ಇದು. ಸ್ಲೀಪ್, ಸ್ಟ್ರೆಸ್, ಶುಗರ್, ಈ 3 ಎಸ್ಗಳನ್ನ ನೀವು ಅವಾಯ್ಡ್ ಮಾಡ್ಲೇಬೇಕು. ಸ್ಟ್ರೆಸ್ ಎಷ್ಟು ಕಡಿಮೆ ಮಾಡ್ಕೊಳ್ತೀರೋ ಅಷ್ಟು ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರುತ್ತೆ. ನಿದ್ದೆ ಮಿನಿಮಮ್ 7 ರಿಂದ 8 ಗಂಟೆ ನಿದ್ದೆ ಮಾಡ್ಲೇಬೇಕು. ನೀವು ಶುಗರ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ ಟ್ರೈ ಮಾಡಿ ಈ ಒಂದು ಫೇಸ್ ಅಲ್ಲಿ. ಸೊ ದ್ಯಾಟ್ ನಿಮ್ಮ ರಿಕವರಿ ಫೇಸ್ ಇನ್ನೂ ಚೆನ್ನಾಗಿರುತ್ತೆ. ಅಂಡ್ ಅದಷ್ಟೇ ಅಲ್ಲದೆ ನಾನು ಹೇಳಿದಾಗೆ ನ್ಯೂಟ್ರಿಯನ್ಸ್ ರಿಚ್ ಇರುವಂತಹ ಡಯಟ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಡಯಟ್ ಅಲ್ಲಿ. ಅಂದ್ರೆ ಇದರಿಂದ ಏನಾಗುತ್ತೆ, ಓವರ್ ಆಲ್ ನಿಮ್ಮ ರಿಕವರಿ ಫೇಸ್ ತುಂಬಾ ಬೇಗ ಆಗುತ್ತೆ. ನಿಮ್ಮನ್ನ ನಾವು ಫಿಸಿಕಲ್ ಆಕ್ಟಿವಿಟಿಲಿ ಇನ್ವಾಲ್ವ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಿಕಾಸ್ ಇಲ್ಲಿ ಮಸಲ್ ಮಾಸ್ ಲಾಸ್ ಆಗ್ತಾ ಇರೋದ್ರಿಂದ ನಿಮ್ಮ ಬಾಡಿ ಇನ್ನೂ ತುಂಬಾ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಮೇಕ್ ಶೋರ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಆಗಿರ್ಬೋದು, ನಿಮ್ಗೆ ಖುಷಿ ಕೊಡುವಂತ ಯಾವುದೇ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಮೊದಲು ಇನ್ವಾಲ್ವ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಗ್ರಾಜುಯಲಿ ನಿಮ್ಮ ಟೈಮ್ ಡ್ಯೂರೇಷನ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಹೈಡ್ರೇಷನ್, ತುಂಬಾ ನೀರಿನ ಅವಶ್ಯಕತೆ ಇರುತ್ತೆ ನಿಮ್ಮ ದೇಹಕ್ಕೆ ಈಗಿನ ಟೈಮ್ ಅಲ್ಲಿ. ಸೊ ಮೇಕ್ ಶೋರ್ ನೀವು ಮಿನಿಮಮ್ 2 to 3 ಲೀಟರ್ ವಾಟರ್ ಇಂಟೇಕ್ ಮಾಡ್ಲೇಬೇಕು. ಜೊತೆಗೆ ಫ್ರೂಟ್ ಆಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಡಯಟ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ಇದು ಬಂದ್ಬಿಟ್ಟು ನಿಮ್ಗೆ ಡಯಟ್ ಅಂಡ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಆಯ್ತು. ಇನ್ನು ಅವಾಯ್ಡ್ ಏನ್ ಮಾಡ್ಬೇಕು, ಸೊ ನಾನು ಆಗ್ಲೇ ಹೇಳಿದಾಗೆ 3 ಎಸ್ಗಳ ಮೇಲೆ ನಿಮ್ಗೆ ಯಾವಾಗ್ಲೂ ಗಮನ ಇರಲೇಬೇಕು. ಸ್ಪೆಷಲಿ ಶುಗರ್ ಥಿಂಗ್ಸ್. ಶುಗರ್ ಅಂದ್ರೆ ನೀವು ಡೈರೆಕ್ಟ್ ವೈಟ್ ಶುಗರ್ ಅಂತ ನಾನು ಹೇಳ್ತಾ ಇಲ್ಲ. ಅದಷ್ಟೇ ಅಲ್ಲದೆ ನಿಮ್ ಕಣ್ಣಿಗೆ ಕಾಣದೇ ಇರುವಂತ ಸಿಕ್ಕಾಪಟ್ಟೆ ಬೇಕರಿ ಐಟಮ್ಸ್ ಆಗಿರ್ಬೋದು, ಹೊರಗಡೆ ನೀವು ತೆಗೆದುಕೊಳ್ಳುವಂತ ಪ್ಯಾಕೆಟ್ ಫುಡ್ಸ್ ಆಗಿರ್ಬೋದು, ಅಲ್ಲಿ ಶುಗರ್ ಅನ್ನ ಆಡ್ ಮಾಡ್ಲಾಗಿರುತ್ತೆ. ಬಟ್ ನಮಗದು ಗೊತ್ತಾಗೋದಿಲ್ಲ. ಸೊ ಕಂಪ್ಲೀಟ್ ಪ್ರೊಸೆಸ್ಡ್ ಫುಡ್ ಅನ್ನ ನೀವು ಅವಾಯ್ಡ್ ಮಾಡಿ. ಸೊ ದಟ್ ಇದರಿಂದ ಅದ್ರಲ್ಲಿ ಆಡ್ ಮಾಡಿರುವಂತಹ ಅಡಿಕ್ಟಿವ್ಸ್, ಫ್ಲೇವರ್ ನಿಮ್ಮ ಹಾರ್ಮೋನ್ಸ್ ಅನ್ನ ಡಿಸ್ಟರ್ಬ್ ಮಾಡದೇ ಇರೋ ತರ ನಾವು ನೋಡ್ಕೋಬೇಕಾಗತ್ತೆ. ಇದು ಮೊದಲೇದು. ಎರಡನೇದು ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ರಿಗ್ರೆಸ್ ಆಗಿ ಸ್ಟ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಎನಿ ಬ್ಯಾಡ್ ಹ್ಯಾಬಿಟ್ಸ್ ನಿಮ್ಮ ಹೆಲ್ತ್ ಅನ್ನ ಹಾಳು ಮಾಡುವಂತದ್ದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಇದು ಒಂದು ಏಜ್ ಫ್ಯಾಕ್ಟರ್ ಇರುವಂತ ಕಂಡೀಷನ್. ಇಲ್ಲಿ ಮೊದಲು ನೀವು ಏನೇ ಮಾಡಿದ್ರು ಕೂಡ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್
ಸಪೋರ್ಟ್ ಮಾಡ್ತಾ ಇರುತ್ತೆ. ಬಿಕಾಸ್ ನಿಮ್ದು ವಯಸ್ಸು ಚಿಕ್ಕದಿರುತ್ತೆ. ನೀವು ಹೇಳ್ತಾ ಇರ್ತಾರೆ ನೋಡಿ, ನಾವು ಮುಂಚೆ ಹಾಗೆ ಊಟ ಮಾಡ್ತಾ ಇದ್ದೆ, ಹೀಗ್ ಊಟ ಮಾಡ್ತಾ ಇದ್ದೆ, ಏನು ಆಗ್ತಾ ಇರಲಿಲ್ಲ, ಇವಾಗ ಒಂದ್ ಚೂರ್ ತಿಂದ್ರು ಅಸಿಡಿಟಿ ಆಗ್ಬಿಡುತ್ತೆ, ಒಂದ್ ಚೂರ್ ನಡೆದ್ರು ಕಾಲ್ ನೋವು ಬರುತ್ತೆ. ವೈ? ಬಿಕಾಸ್ ಯು ಆರ್ ಗ್ರೇಸ್ಲಿ ಏಜಿಂಗ್. ಸೊ ಏಜ್ ಆಗ್ತಾ ಇರುವಾಗ ನಮ್ಮ ಬಾಡಿ ನಮ್ಗೆ ಅಷ್ಟೊಂದು ಹೆಲ್ಪ್ ಮಾಡೋದಿಲ್ಲ, ಅಂದ್ರೆ ಸಪೋರ್ಟ್ ಮಾಡೋದಿಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ನಮ್ಮ ಬಾಡಿಗೆ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಸಾಧ್ಯವಾದಷ್ಟು ನಮ್ಮ ಮೈಂಡ್ ಅಲ್ಲಿ ನಮ್ಮ ಏಜ್ ಅನ್ನ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಕರೆಕ್ಟ್ ಆಗಿ ಊಟ ಮಾಡೋದು ಟೈಮ್ ಟು ಟೈಮ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ರೈಟ್ ನ್ಯೂಟ್ರಿಯೆಂಟ್ಸ್ ಅನ್ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋದು, ಅದು ಫ್ಯಾಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಓವರ್ ಆಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಹೋಲ್ ಗ್ರೇನ್ಸ್ ಆಗಿರ್ಬೋದು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಫ್ ಎನ್ ಅವರ್ ಫಿಸಿಕಲ್ ಆಕ್ಟಿವಿಟಿ ಇಸ್ ಮಸ್ಟ್ ಅಂಡ್ ಶುಡ್. ನಿಮಗೆ ಜಿಮ್ಮಿಗೆ ಹೋಗಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಟ್ ಲೀಸ್ಟ್ ವಾಕಿಂಗ್ ಮಾಡೋದ್ರ ಮೂಲಕನಾದ್ರೂ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೆಸ್ ಅಂಡ್ ಸ್ಲೀಪ್ ನ ಮ್ಯಾನೇಜ್ ಮಾಡಬೇಕು. ದಿಸ್ ಇಸ್ ಮಸ್ಟ್ ಅಂಡ್ ಶುಡ್. ನೀವು ಇದನ್ನ ಫಾಲೋ ಮಾಡ್ಲೇಬೇಕು. ಆವಾಗ್ಲೇ ನಿಮಗೆ ಈ ಒಂದು ಕಂಡೀಷನ್ ಇಂದ ಹೊರಗಡೆ ಬರೋದು, ನಿಮ್ಮ ಒಂದು ಲೈಫ್ ಅನ್ನ ಬ್ಯೂಟಿಫುಲಿ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹೋಮ್ ರೆಮಿಡೀಸ್ ಏನೆಲ್ಲ ಅವೈಲೇಬಲ್ ಇದೆ. ಸೊ ಇದು ಒಂದು ಬಯಾಲಜಿಕಲ್ ಕಂಡೀಷನ್ ಆಗಿರೋದ್ರಿಂದ ಹೋಮ್ ರೆಮಿಡೀಸ್ ನಾವು ಸಿಂಪ್ಟಮ್ಸ್ ಮೇಲೆ ಮಾಡಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಹಾಟ್ ಫ್ಲಶಸ್ ಆಗ್ತಾ ಇರುತ್ತೆ, ತುಂಬಾ ಬಾಡಿ ಪೇನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ನೀವು ಹಾಟ್ ಪ್ಯಾಕ್ ಅಥವಾ ಕೋಲ್ಡ್ ಪ್ಯಾಕ್ ಅನ್ನ ಯೂಸ್ ಮಾಡ್ಕೋಬಹುದು. ಹಾಟ್ ಪ್ಯಾಕ್ ಅಂದ್ರೆ ನೀವು ಬಿಸಿ ನೀರನ್ನ ಅದು ಪ್ಯಾಕ್ ಬರುತ್ತಲ್ಲ, ಹಾಟ್ ಪ್ಯಾಕ್, ಅದ್ರಲ್ಲಿ ನೀರ್ ಹಾಕ್ಬಿಟ್ಟು ನಿಮ್ಗೆ ಎಲ್ಲಿ ಬಾಡಿ ಪೇನ್ ಆಗ್ತಾ ಇದೆ ಅಲ್ಲಿ ಇಟ್ಕೊಂಡು ರಿಲೀಫ್ ಮಾಡುತ್ತೆ. ಸೊ ಇದು ನಿಮ್ಗೆ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕೋಲ್ಡ್ ಪ್ಯಾಕ್ ಕೂಡ ನಿಮ್ಗೆ ಅದೇ ರೀತಿ ಹೆಲ್ಪ್ ಆಗುತ್ತೆ. ಸ್ವಲ್ಪ ಸೆನ್ಸೇಷನ್ ಕಡಿಮೆ ಆಗುತ್ತೆ, ಪೇನ್ ಕಡಿಮೆ ಆಗೋದ್ರಲ್ಲಿ. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಸೊ ಟೈಮ್ ಬೀಯಿಂಗ್ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ಇನ್ನು ಕಾಫಿ ಟೀ ಬಿವರೇಜಸ್ ಅನ್ನ ನೀವು ಅವಾಯ್ಡ್ ಮಾಡ್ಬಿಟ್ಟು ಎನಿ ಹರ್ಬಲ್ ಟೀಸ್ ಲೈಕ್ ಶುಂಠಿ ಕಷಾಯ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಚಕ್ಕೆಯನ್ನ ಮಾಡಿರುವಂತ ನೀರಾಗಿರ್ಬೋದು, ಇವುಗಳನ್ನು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ. ಇನ್ನು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಹೋಮ್ ರೆಮಿಡಿ ಅಂತ ಬಂದ್ಬಿಟ್ರೆ ಯೋಗಾನೇ ಬರೋದು. ನೀವು ನಿಮ್ಮನ್ನ ಸಾಧ್ಯವಾದಷ್ಟು ಯೋಗಾಭ್ಯಾಸದಲ್ಲಿ ತೊಡಗಿಸಿ. ಇದರಿಂದ ತುಂಬಾನೇ ಬೆನಿಫಿಟ್ ಆಗಿರುತ್ತೆ. ನಿಮ್ಮ ಬಾಡಿ ತುಂಬಾ ಗ್ರೇಸ್ಫುಲ್ಲಿ ಏಜ್ ಆಗುತ್ತೆ, ಅಂದ್ರೆ ತುಂಬಾ ಖುಷಿ ಆಗಿರುತ್ತೆ ನಿಮ್ಮ ಬಾಡಿ. ಅಂಡ್ ನಿಮ್ಮ ಸ್ಟ್ರೆಸ್, ನಿಮ್ಮ ಮೈಂಡ್ ನ ರಿಲೀಫ್ ಮಾಡುತ್ತೆ. ಸಾಧ್ಯವಾದಷ್ಟು ನಿಮ್ಮ ಬಾಡಿನ ನ್ಯೂಟ್ರಲ್ ಆಗಿರೋದಕ್ಕೆ ಟ್ರೈ ಮಾಡುತ್ತೆ. ಸೊ ಕೆಲವೊಂದು ಆಸನಗಳಂತೂ ಹೆಣ್ಮಕ್ಳಿಗೆ ತುಂಬಾ ಗಿಫ್ಟೆಡ್ ಅಂತ ಹೇಳ್ತಾರೆ. ಸೊ ಈ ರೀತಿಯ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಯೋಗ ಟ್ರೈನರ್ ಇದ್ದಾರೆ ಅಂದ್ರೆ ಮೇಕ್ ಶೋರ್ ನೀವು ಅವ್ರನ್ನ ಜಾಯಿನ್ ಮಾಡ್ಕೊಂಡ್ಬಿಟ್ಟು ಒಂದು ಮಿನಿಮಮ್ 30 to 40 ಮಿನಿಟ್ಸ್ ಯೋಗಾಭ್ಯಾಸದಲ್ಲಿ ತೊಡಗ್ಬಿಟ್ಟು ಮೆಡಿಟೇಷನ್ ಮಾಡೋದ್ರ ಮೂಲಕ ನಿಮ್ಮ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡಿ, ನಿಮ್ಮ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ. ಇನ್ನು ಕೊನೆಯದಾಗಿ ನೀವು ಒಂದು ಡ್ರಿಂಕ್ ಅನ್ನ ಕಾಮನ್ ಆಗಿ 3 months ವರೆಗೂ ತಗೋಬಹುದು. ಇದಕ್ಕೆ ಯಾವ್ದೇ ರೀತಿ ಏಜ್ ಮ್ಯಾಟರ್ ಆಗೋದಿಲ್ಲ ಅಂಡ್ ಹೆಲ್ತ್ ಕಂಡೀಷನ್ ಕೂಡ ಮ್ಯಾಟರ್ ಆಗೋದಿಲ್ಲ. ಅದು ಬಂದ್ಬಿಟ್ಟು ನೀವೇನ್ ಮಾಡ್ತೀರಾ, ನೈಟ್ ಮಲಗುವಾಗ 1 ಲೋಟ ನೀರಿಗೆ ಅರ್ಧ ಚಮಚ ಮೆಂತೆ ಬೀಜ ಅಂದ್ರೆ ಮೆಂತೆ ಕಾಳನ್ನ ಹಾಕ್ತೀರಾ, ಜೊತೆಗೆ ಅರ್ಧ ಚಮಚೆ ಧನಿಯಾ ಕಾಳನ್ನ ಹಾಕ್ತೀರಾ. ಸೊ 2 ಕಾಳನ್ನ ಹಾಕ್ಬಿಟ್ಟು ನೆನೆ ಇಡ್ತೀರಾ 1 ಲೋಟ ನೀರಿಗೆ. ಮಾರನೇ ದಿನ ಏನ್ ಮಾಡ್ತೀರಾ, ಕಾಳುಗಳ ಬೆರಕೆನ ನೀವು ಅದನ್ನ ಕುದಿಸ್ತೀರಾ ಅರ್ಧ ಲೋಟ ನೀರ್ಗಾಗುವಷ್ಟು. ತದನಂತರ ಸೋಸ್ಬಿಟ್ಟು ಅದಕ್ಕೆ ಅರ್ಧ ಲಿಂಬೆ ಹುಳಿನ ಹಿಂಡ್ಕೊಂಡ್ಬಿಟ್ಟು ಕುಡಿತೀರಾ. ಇದು ನಿಮಗೆ ಯಾವಾಗ ಪೇನ್ ಬರ್ತಾ ಇರತ್ತೆ ಆವಾಗ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ ಎಂಟಿ ಸ್ಟಮಕ್ ಅಲ್ಲಿ ನೀವು 3 ತಿಂಗಳವರೆಗೆ ಇದನ್ನ ತಗೋಬಹುದು. ಸೊ ಇದು ನಿಮ್ಮ ಒಂದು ಮೆನೋಪೌಸ್ ಕಂಡೀಷನ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ರೆ ಮೇಕ್ ಶೋರ್ ನಿಮ್ಮ ಸುತ್ತಮುತ್ತ ಇರುವಂತ ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅಂಡ್ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡೋದನ್ನ ಮಿಸ್ ಮಾಡಬೇಡಿ.